ನಮಸ್ಕಾರ ಸ್ನೇಹಿತರೆ, ಫೈನಲಿ ಕ್ಯಾಪ್ಕಟ್ ನ್ಯೂ ಅಪ್ಡೇಟ್ ಬಂದಿದೆ 14.8.0 ವರ್ಷನ್. ಈ ವರ್ಷನ್ನಲ್ಲಿ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಕೂಡ ಬರಲ್ಲ. ಸೊ ನಿಮಗೆ ಓಲ್ಡ್ ವರ್ಷನ್ನಲ್ಲಿ ಎಕ್ಸ್ಪೋರ್ಟ್ ಪ್ರಾಬ್ಲಮ್ ಆಗಿರಲಿ, ಎಫೆಕ್ಟ್ ಆ್ಯಡ್ ಮಾಡೋದಾಗಿರಲಿ, ಹಾಗೆ ಟೆಂಪ್ಲೇಟ್ ಪ್ರಾಬ್ಲಮ್ ಆಗಿರಲಿ, ಇವೆಲ್ಲ ಪ್ರಾಬ್ಲಮ್ ನಿಮಗೆ ಬರ್ತಾಯಿತ್ತು. ಬಟ್ 14.8.0 ವರ್ಷನ್ನಲ್ಲಿ ನಿಮಗೆ ಯಾವುದೇ ಪ್ರಾಬ್ಲಮ್ ಬರಲ್ಲ. ಬಟ್ ನೀವು ನಾನು ಹೇಳುವ ಸ್ಟೆಪ್ಪನ್ನು ಫಾಲೋ ಮಾಡಿದರೆ ಮಾತ್ರ. ಸೊ ಈ ಸ್ಟೆಪ್ ನೀವು ಫಾಲೋ ಮಾಡಿಲ್ಲ ಅಂದರೆ ನಿಮಗೆ ಅದೇ ಪ್ರಾಬ್ಲಮ್ ಮತ್ತೆ ಆಗುತ್ತೆ. ಸೊ ಹಾಗಾಗಿ ನಾನು ಹೇಳುವ ಸ್ಟೆಪ್ಪನ್ನು ನೀವು ಸರಿಯಾಗಿ ಫಾಲೋ ಮಾಡಿ. ಸೊ ಈ ವರ್ಷನ್ ನಿಮಗೆ ಎಲ್ಲಿ ಸಿಗುತ್ತೆ ಅಂತ ವಿಡಿಯೋದ ಎಂಡಲ್ಲಿ ಹೇಳ್ತೇನೆ. ಸೊ ಮೊದಲಿಗೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಮೊದಲು ನಿಮ್ಮ ಹತ್ರ ಯಾವ VPN ಇದೆಯಲ್ಲ ಅದನ್ನು ಆನ್ ಮಾಡಿ, ನಂತರ ಕ್ಯಾಪ್ಕಟ್ ಓಪನ್ ಮಾಡಿ. ಸೊ ಮೊದಲಿಗೆ ಈ ಆಪ್ಷನ್ ಬರುತ್ತೆ, ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ, ನಂತರ ಅಗ್ರಿ ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ನೋ ಥ್ಯಾಂಕ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಈ ರೀತಿಯ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ಮೀ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಮೇಲ್ಗಡೆ ಸೆಟ್ಟಿಂಗ್ ಆಪ್ಷನ್ ಬರುತ್ತೆ. ಸೊ ಆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಸೊ ಕೆಳಗಡೆ ನೋಡ್ಬೋದು, ಇಲ್ಲಿ ನಿಮಗೆ ವರ್ಷನ್ 14.8.0 ಇದೆ. ಸೊ ಅದರ ಮೇಲ್ಗಡೆ ಬಿಸ್ನೆಸ್ ಕ್ರಿಯೇಟರ್ ಮೂಡ್ ಇದೆ. ಸೊ ಇದನ್ನು ಆನ್ ಮಾಡಿ. ಸೊ ನಿಮಗೆ ರಿಪೀಟಾಗಿ ಅದೇ ಆಪ್ಷನ್ ಬರುತ್ತೆ, ಇದನ್ನು ಕ್ಲೋಸ್ ಮಾಡಿ. ಸೊ ನಂತರ ನೋ ಥ್ಯಾಂಕ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು ಆಪ್ಷನ್ ಆನ್ ಆಗಿದೆ. ನಂತರ ಬ್ಯಾಕ್ ಬಂದು ಕ್ಯಾಪ್ಕಟನ್ನು ರಿಮೂವ್ ಮಾಡಿ. ನಂತರ ಗೂಗಲ್ ಓಪನ್ ಮಾಡಿ, ಸರ್ಚ್ ಬಾರ್ ಮೇಲೆ ಟೆಂಪ್ ಮೇಲ್ ಸರ್ಚ್ ಮಾಡಿ. ಮೊದಲು ನಾವು ಟೆಂಪ್ರರಿ ಇಮೇಲನ್ನು ಕ್ರಿಯೇಟ್ ಮಾಡೋಣ. ಟೆಂಪ್ ಮೇಲ್ ಸರ್ಚ್ ಮಾಡಿ, ನಂತರ ಮೊದಲನ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಈ ರೀತಿಯ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಇಮೇಲ್ ಲೋಡಿಂಗ್ ಆಗ್ತಾ ಇದೆ. ಸೊ ನೋಡ್ಬೋದು ಇಮೇಲ್ ಜನ್ರೇಟ್ ಆಗಿದೆ. ಸೊ ಇಮೇಲನ್ನು ಕಾಪಿ ಮಾಡಿ. ಸೊ ನಂತರ ನ್ಯೂ ಪೇಜ್ ಓಪನ್ ಮಾಡಿ. ಸೊ ಇಲ್ಲಿ ನೀವು ಕ್ಯಾಪ್ಕಟ್ ಸೈನ್ ಇನ್ ಅಂತ ಸರ್ಚ್ ಮಾಡಿ. ಸೊ ಮೊದಲಿನ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಥರದ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ಎಂಟರ್ ಇಮೇಲ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಾವು ಕಾಪಿ ಮಾಡಿದ್ರಲ್ಲ ಆ ಇಮೇಲನ್ನು ಇಲ್ಲಿ ಪೇಸ್ಟ್ ಮಾಡಿ. ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಪಾಸ್ವರ್ಡ್ ಎಂಟರ್ ಮಾಡೋದು ಕೇಳುತ್ತೆ. ಸೊ ಇಲ್ಲಿ ಪಾಸ್ವರ್ಡನ್ನು ಎಂಟರ್ ಮಾಡಿ. ಸೊ ಈ ಪಾಸ್ವರ್ಡನ್ನು ನೀವು ನೆನ್ಪಿಟ್ಕೊಳ್ಳಿ. ನಂತರ ಬಾಕ್ಸ್ ಇದೆಯಲ್ಲ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಆ್ಯಡ್ ಮಾಡಿ, ಇಯರ್, ಮಂತ್, ಡೇ ಆ್ಯಡ್ ಮಾಡಿ. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ನಾವು ಇಲ್ಲಿ ಇಮೇಲ್ ಆ್ಯಡ್ ಮಾಡಿದ್ರಲ್ಲ ಆ ಇಮೇಲ್ಗೆ ಒಂದು OTP ಬರುತ್ತೆ. ಸೊ ಇನ್ನೊಮ್ಮೆ ಅದೇ ಪೇಜನ್ನು ಓಪನ್ ಮಾಡಿ. ಸೊ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ನೋಡ್ಬೋದು OTP ಬಂದಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇನ್ನೊಮ್ಮೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಸೊ ನೋಡ್ಬೋದು ಈ ಕೋಡನ್ನು ಕಾಪಿ ಮಾಡಿ. ನಂತರ ಅದೇ ಪೇಜನ್ನು ಓಪನ್ ಮಾಡಿ. ಸೊ ಆ ಕೋಡ್ ಇಲ್ಲಿ ಪೇಸ್ಟ್ ಮಾಡಿ. ಸೊ ನೋಡ್ಬೋದು ಸೈನ್ ಇನ್ ಆಗಿದೆ. ಸೊ ಇವಾಗ ಬ್ಯಾಕ್ ಬನ್ನಿ. ನಂತರ ಇನ್ನೊಮ್ಮೆ ಕ್ಯಾಪ್ಕಟ್ ಓಪನ್ ಮಾಡಿ. ಸೊ ಇದನ್ನು ಸ್ಕಿಪ್ ಮಾಡಿ. ಸೊ ನಂತರ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋ ಥ್ಯಾಂಕ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಯಾಪ್ಕಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ಮೀ ಆಪ್ಷನ್ ಇದೆಯಲ್ಲ ಇನ್ನೊಮ್ಮೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಮೇಲ್ಗಡೆ ನೋಡ್ಬೋದು ಟ್ಯಾಪ್ ಟು ಸೈನ್ ಇನ್ ಆಪ್ಷನ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ಆಗುತ್ತೆ. ಕೆಳಗಡೆ ನೋಡ್ಬೋದು ಸೈನ್ ಇನ್ ವಿತ್ ಇಮೇಲ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಆವಾಗಲೇ ನಾವು ಇಮೇಲ್ ಮತ್ತು ಪಾಸ್ವರ್ಡ್ ಎಂಟರ್ ಮಾಡಿದ್ರಲ್ಲ ಅವೆರಡನ್ನು ಇಲ್ಲಿ ಎಂಟರ್ ಮಾಡಿ ಸೈನ್ ಇನ್ ಮಾಡಿ. ಸೊ ನೋಡ್ಬೋದು ಸೈನ್ ಇನ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಯೂಸರ್ ID ಕೂಡ ಬಂದಿರುವಂಥದ್ದು. ಸೊ ಇವಾಗ ನಾವು ಟೆಂಪ್ಲೇಟ್ ನೋಡೋಣ ಬರುತ್ತಾ ಇಲ್ವಾ ಅಂತ. ಸೊ ನೋಡ್ಬೋದು ಟೆಂಪ್ಲೇಟ್ ಬಂದಿರುವಂಥದ್ದು ಶೋ ಆಗ್ತಾಯಿದೆ. ಇವೆಲ್ಲ ಟೆಂಪ್ಲೇಟ್ ಕೂಡ ಯೂಸ್ ಆಗುತ್ತೆ. ಸೊ ನೀವು ಇನ್ನೊಮ್ಮೆ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಬಲ್ ಸ್ಕ್ರೀನ್ ಬರುತ್ತೆ. ಮೊದಲು ಫುಲ್ ಸ್ಕ್ರೀನ್ ಇತ್ತು, ಹಿಂದ್ಗಡೆ ನೋಡ್ಬೋದು ಗ್ರೇಡ್ ವ್ಯೂ ಇದೆ. ಸೊ ಗ್ರೇಡ್ ವ್ಯೂ ಸೆಲೆಕ್ಟ್ ಮಾಡಿ. ಸೊ ನೋಡ್ಬೋದು ಈ ರೀತಿ ಸ್ಕ್ರೀನ್ ಆಗುತ್ತೆ. ಸೊ ಇವೆಲ್ಲ ಟೆಂಪ್ಲೇಟ್ ಯೂಸ್ ಆಗುತ್ತೆ. ಇವಾಗ ನಾವು ಎಡಿಟ್ಗೆ ಹೋಗಿ ಸೊ ಎಫೆಕ್ಟ್ ಯೂಸ್ ಆಗುತ್ತಾ ಅಂತ ನೋಡೋಣ. ಸೊ ನಾನು ಒಂದು ವೀಡಿಯೋವನ್ನು ಸೆಲೆಕ್ಟ್ ಮಾಡ್ತೇನೆ. ಸೊ ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವೀಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ಎಲ್ಲ ಎಫೆಕ್ಟ್ ಕೂಡ ಶೋ ಆಗ್ತಾ ಇದೆ. ಓಲ್ಡ್ ವರ್ಷನ್ನಲ್ಲಿ ನಮಗೆ ಎಫೆಕ್ಟ್ನ ಮೇಲ್ಗಡೆ ಫ್ರೋ ಅಂತ ಬರ್ತಾಯಿತ್ತು. ಸೊ ಇದರಲ್ಲಿ ಆ ರೀತಿ ಬರಲ್ಲ, ಎಲ್ಲ ಕೂಡ ಫ್ರೋ ಎಫೆಕ್ಟೇ. ಸೊ ನಾನು ಒಂದನ್ನು ಯೂಸ್ ಮಾಡ್ತೇನೆ. ಸೊ ಯೂಸ್ ಆಗುತ್ತಿಲ್ವ ಅಂತ ನೋಡೋಣ. ಸೊ ಒಂದು ಎಫೆಕ್ಟನ್ನು ಸೆಲೆಕ್ಟ್ ಮಾಡ್ತೇನೆ. ಸೊ ನೋಡ್ಬೋದು ಇಲ್ಲಿ ಎಫೆಕ್ಟ್ ಯೂಸ್ ಆಗ್ತಾಯಿದೆ, ಇದು ಫ್ರೋ ಎಫೆಕ್ಟ್. ಸೊ ನೋಡ್ಬೋದು ಯೂಸ್ ಆಗ್ತಾಯಿದೆ. ಸೊ ಇನ್ನು ನಾನು ಬಾಡಿ ಎಫೆಕ್ಟ್ ನೋಡ್ತೇನೆ ಯೂಸ್ ಆಗುತ್ತಾ ಅಂತ. ಬಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಒಂದು ಎಫೆಕ್ಟನ್ನು ಸೆಲೆಕ್ಟ್ ಮಾಡ್ತೇನೆ ನಾನು. ಸೊ ನೋಡ್ಬೋದು ಬಾಡಿ ಎಫೆಕ್ಟ್ ಕೂಡ ಯೂಸ್ ಆಗ್ತಿದೆ. ಸೊ ಇದರಲ್ಲಿ ನಿಮಗೆ ಯಾವ ಪ್ರಾಬ್ಲಮ್ ಕೂಡ ಬರಲ್ಲ. ಸೊ ಇನ್ನು ಕೆಲವೊಬ್ಬರಿಗೆ ಎಕ್ಸ್ಪೋರ್ಟ್ ಪ್ರಾಬ್ಲಮ್ ಕೂಡ ಆಗ್ತಾಯಿತ್ತು. ಸೊ ಈ ವರ್ಷನಲ್ಲಿ ಎಕ್ಸ್ಪೋರ್ಟ್ ಪ್ರಾಬ್ಲಮ್ ಬರುತ್ತಾ ಇಲ್ವಾ ಅಂತ ಸರಿ ಚೆಕ್ ಮಾಡೋಣ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ, ಸೇವ್ ಟು ಡಿವೈಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು ಎಕ್ಸ್ಪೋರ್ಟಿಂಗ್ ಆಗ್ತಾಯಿದೆ. ಸೊ ಇದರಲ್ಲಿ ಯಾವುದೇ ಕೂಡ ಪ್ರಾಬ್ಲಮ್ ಇಲ್ಲ. ಸೊ ನೋಡ್ತಾ ಇರ್ಬೋದು ನೀವು ಸ್ಕ್ರೀನಲ್ಲಿ. ಸೊ ಇನ್ನು ಈ ಆ್ಯಪನ್ನು ಹೇಗೆ ಇನ್ಸ್ಟಾಲ್ ಮಾಡೋದು ಅಂದರೆ, ಸೊ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೇನೆ, ಅಲ್ಲಿಂದ ಆ್ಯಪನ್ನು ಇನ್ಸ್ಟಾಲ್ ಮಾಡಿ. ಸೊ ಇದಿಷ್ಟು ಕ್ಯಾಪ್ಕಟ್ ನ್ಯೂ ಅಪ್ಡೇಟ್ ಬಗ್ಗೆ. ಸೊ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.